ಮೈತ್ರಿ ಸರ್ಕಾರದ ಪ್ರಭಾವಿ ಸಚಿವರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಒಂದು ವೇಳೆ ಅವರ ಮೇಲೆ ಇರುವಂತ ಆರೋಪ ಸಾಬೀತಾದ್ರೆ ಸರ್ಕಾರಕ್ಕೆ ಸಂಚಕಾರ ಬರೋದು ನಿಶ್ಚಿತ. ರಾಜಕಾರಣಿಗಳಲ್ಲಿ ಭಯವನ್ನ ಹುಟ್ಟಿಸಿದೆ ಐಟಿ ಇಲಾಖೆ. ಹಾಗಾದ್ರೆ ಯಾರ ಸಚಿವ? ದೋಸ್ತಿ ಸರ್ಕಾರದ ಪ್ರಭಾವಿ ಸಚಿವರು ಆತ ಸಚಿವ ಡಿಕೆ ಶಿವಕುಮಾರ್ಗೆ ಇದೀಗ ಐಟಿ ಸಂಕಷ್ಟ ಎದುರಾಗಿದೆ. ಶಿವಕುಮಾರ್ ಬೇನಾಮಿ ಆಸ್ತಿ ಪತ್ತೆಯನ್ನ ಹಚ್ಚಿದೆ ಐಟಿ ಇಲಾಖೆ. ಬೇನಾಮಿ ಆಸ್ತಿ ವಿಚಾರದಲ್ಲಿ ಹಲವರ ವಿಚಾರಣೆಯನ್ನ ಕೂಡ ಇದೀಗ ಐಟಿ ಇಲಾಖೆ ನಡೆಸ್ತಾ ಇದೆ. ಒಂದು ವೇಳೆ ಈ ಆರೋಪ ಏನಾದ್ರೂ ಸಾಬೀತಾದ್ರೆ ದೋಸ್ತಿ ಸರ್ಕಾರಕ್ಕೆ ಕಂಟಕ ನಿಶ್ಚಿತ. ಕಳೆದ ವಾರವಷ್ಟೇ ಡಿಕೆಶಿ ಹಾಗೇನೆ ಡಿಕೆಶಿ ತಾಯಿ ಗೌರಮ್ಮ ಅವರ ವಿಚಾರಣೆ ಆಗಿದೆ. ಕೋಟಿ ಕೋಟಿ ಮೌಲ್ಯದ ಬೇನಾಮಿ ಆಸ್ತಿ ಪತ್ತೆಯಾಗಿದೆ ಐಟಿ ಇಲಾಖೆಗೆ ಅನ್ನೋ ಮಾಹಿತಿ ಸಿಕ್ಕಿದೆ. ಒಂದು ವೇಳೆ ಏನಾದ್ರೂ ಈ ಆರೋಪ ಸಾಬೀತಾದ್ರೆ ಸರ್ಕಾರಕ್ಕೂ ಕಂಟಕ, ಜೊತೆಗೆ ಡಿಕೆಶಿಗೂ ಕೂಡ ಒಂದ್ ರೀತಿ ಢವ ಈಗಾಗಲೇ ಶುರುವಾಗಿದೆ ಐಟಿ ಸಂಕಷ್ಟದಿಂದ ಅನ್ನೋ ಮಾಹಿತಿ ಸಿಕ್ಕಿದೆ. ದೆಹಲಿಯಲ್ಲಿ ಇರುವಂತ ಐಟಿ ಟ್ರಿಬ್ಯುನಲ್ಗೆ ಶೀಘ್ರದಲ್ಲೇ ಐಟಿ ಇಲಾಖೆ ಎಲ್ಲಾ ದಾಖಲೆಗಳನ್ನ ಸಲ್ಲಿಕೆ ಮಾಡುತ್ತೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಬೇನಾಮಿ ಆಸ್ತಿ ಬಗ್ಗೆ ಆಲ್ರೆಡಿ ಮಹತ್ವದ ದಾಖಲಾತಿಗಳು ಐಟಿ ಡಿಪಾರ್ಟ್ಮೆಂಟ್ಗೆ ಸಿಕ್ಕಿದೆ. ಎಲ್ಲಾ ದಾಖಲೆ ಸಮೇತ ಐಟಿ ಟ್ರಿಬ್ಯುನಲ್ಗೆ ಸಲ್ಲಿಕೆ ಆಗುತ್ತೆ. ದೆಹಲಿಯಲ್ಲಿರುವಂತ ಐಟಿ ಟ್ರಿಬ್ಯುನಲ್ಗೆ ಶೀಘ್ರದಲ್ಲೇ ಐಟಿ ಇಲಾಖೆ ಎಲ್ಲಾ ಮಹತ್ವದ ದಾಖಲಾತಿಗಳನ್ನ ಸಲ್ಲಿಕೆ ಮಾಡುತ್ತೆ. ಅದರಲ್ಲಿ ಪ್ರಮುಖವಾಗಿ ಬೇನಾಮಿ ಆಸ್ತಿ ಬಗ್ಗೆ ಒಂದಿಷ್ಟು ಮಹತ್ವದ ದಾಖಲೆಗಳನ್ನ ಪತ್ತೆ ಹಚ್ಚಿದೆ ಐಟಿ ಡಿಪಾರ್ಟ್ಮೆಂಟ್. ಅದನ್ನ ದೆಹಲಿಯಲ್ಲಿ ಇರುವಂತ ಐಟಿ ಟ್ರಿಬ್ಯುನಲ್ಗೆ ಶೀಘ್ರದಲ್ಲೇ ಸಲ್ಲಿಕೆ ಮಾಡುತ್ತೆ ಐಟಿ ಇಲಾಖೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸಚಿವ ಡಿಕೆಶಿಗೆ ಸಂಬಂಧಪಟ್ಟಂತೆ ಒಟ್ಟು 82 ಕಡೆ ದಾಳಿ ಆಗಿದೆ. 60 ಕಡೆಯ ದಾಳಿಗಳಿಗೆ ಮಾತ್ರ ಡಿಕೆಶಿ ಸಮರ್ಪಕವಾಗಿ ಉತ್ತರವನ್ನ ಕೊಟ್ಟಿರೋದು, ದಾಖಲಾತಿಗಳನ್ನ ಪ್ರೊಡ್ಯೂಸ್ ಮಾಡಿರೋದು ಐಟಿ ಅಧಿಕಾರಿಗಳ ಮುಂದೆ. ಆದ್ರೆ ಉಳಿದದ್ದಕ್ಕೆ ಯಾವುದಕ್ಕೂ ಕೂಡ ದಾಖಲಾತಿಗಳನ್ನ ಅವರು ಇದುವರೆಗೂ ಪ್ರೊಡ್ಯೂಸ್ ಮಾಡಿಲ್ಲ. 82 ಕಡೆ ಒಟ್ಟು ರೇಡ್ ಆಗಿರೋದು, 60 ಕಡೆ ದಾಳಿಗಳಿಗೆ ಮಾತ್ರ ಸರಿಯಾಗಿ ಸಮರ್ಪಕವಾಗಿ ಉತ್ತರವನ್ನ, ದಾಖಲಾತಿಗಳನ್ನ ಡಿಕೆ ಶಿವಕುಮಾರ್ ಅವರು ಐಟಿ ಅಧಿಕಾರಿಗಳ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ಉಳಿದದ್ದು ಬೇನಾಮಿ ಆಸ್ತಿ ಅನ್ನೋ ಒಂದು ನಿರ್ಧಾರಕ್ಕೆ ಇದೀಗ ಐಟಿ ಇಲಾಖೆ ಬಂದಿದೆ ಅಂತ ಹೇಳಲಾಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳನ್ನು ಕೂಡ ಈಗ ಐಟಿ ಅಧಿಕಾರಿಗಳು ಸಂಗ್ರಹ ಮಾಡಿಕೊಂಡಿದ್ದಾರೆ. ಉಳಿದ ದಾಖಲಾತಿಗಳಿಗೆ ರೇಡ್ ಆದಂತ ಟೈಮ್ ನಲ್ಲಿ ಅವರು ಸಮರ್ಪಕವಾಗಿ ಉತ್ತರವನ್ನ ಕೊಟ್ಟಿಲ್ಲ. 82 ಕಡೆ ರೇಡ್ ಆದ್ರೆ ಅದರಲ್ಲಿ ಕೇವಲ 60 ಕಡೆಯ ದಾಳಿಗಳಿಗೆ ಮಾತ್ರ ಸಚಿವ ಡಿಕೆ ಶಿವಕುಮಾರ್ ಅವರು ಸಮರ್ಪಕವಾಗಿ ಉತ್ತರವನ್ನ ಕೊಟ್ಟಿರೋದು, ದಾಖಲಾತಿಗಳನ್ನ ಐಟಿ ಅಧಿಕಾರಿಗಳ ಮುಂದೆ ಪ್ರೊಡ್ಯೂಸ್ ಮಾಡಿರೋದು. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಗಂಗಾಧರ್, ಇದೀಗ ಡಿಕೆಶಿಗೆ ಒಂದ್ ರೀತಿ ಢವ ಶುರುವಾಗಿದೆ ಐಟಿ ಡಿಪಾರ್ಟ್ಮೆಂಟ್ ನಿಂದ. ಈ ಹಿಂದೆ ಸಾಕಷ್ಟು ಬಾರಿ ವಿಚಾರಣೆಗೆ ಹಾಜರಾಗಿದ್ರು, ಬಟ್ ಈಗ ಬೇನಾಮಿ ಆಸ್ತಿಯನ್ನ ಐಟಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಅಂತ ಗೊತ್ತಾಗಿದೆ. ಸೊ ಯಾವ್ಯಾವ ಕಡೆ ರೇಡ್ ಆದಾಗ ಈ ಬೇನಾಮಿ ಆಸ್ತಿ ಪತ್ತೆಯಾಗಿದೆ, ಏನೆಲ್ಲ ಮಾಹಿತಿ ಸಿಕ್ಕಿದೆ ಈ ಬಗ್ಗೆ ಗಂಗಾಧರ್? ಎಸ್ ಶರ್ಮಿತಾ, ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ಗೆ ಮತ್ತೆ ಸಂಕಷ್ಟ ಶುರುವಾಗಿರುವಂತದ್ದು. ಅಂದ್ರೆ ಏನು, ಐಟಿ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಮತ್ತೆ ಅವರ ಸ್ನೇಹಿತರು ಮತ್ತೆ ಕುಟುಂಬಸ್ಥರ ಮೇಲೆ ಒಂದು ದಾಳಿ ನಡೆಸ ಸಂಬಂಧಪಟ್ಟಂತೆ ಕೆಲವು ದಾಖಲೆಗಳನ್ನ ಇವರು ವಶಪಡಿಸಿಕೊಂಡಿದ್ರು. ಆದ್ರೆ ಹಂತವಾಗಿ ವಿಚಾರಣೆಯನ್ನು ಐಟಿ ಅಧಿಕಾರಿಗಳು ನಡೆಸ್ತಾ ಇದ್ರು. ಕೆಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ಅವರು ಜಾಮೀನನ್ನು ಸಹ ಪಡ್ಕೊಂಡಿದ್ರು. ಮತ್ತೆ ಈ ಐಟಿ ಅಧಿಕಾರಿಗಳು ವಿಚಾರಣೆ ಕೂಡ ನಡೆಸ್ತಾ ಇದ್ರು. ಆದ್ರೆ ಇತ್ತೀಚಿನ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಮತ್ತೆ ದಾಖಲೆಗಳನ್ನ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಒಂದು ಫೈಲ್ ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಆದ್ರೆ ಆ ಫೈಲ್ ನಲ್ಲಿ ಬೇನಾಮಿ ಆಸ್ತಿ 100 ಕೋಟಿ ಬೆಲೆ ಬಾಳುವಂತಹ ಬೇನಾಮಿ ಆಸ್ತಿ ಈಗ ಪತ್ತೆಯಾಗಿರುವಂತದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ದಿನಗಳ ಹಿಂದೆ ಡಿಕೆ ಶಿವಕುಮಾರ್ ಮತ್ತು ಅವರ ತಾಯಿಯನ್ನ ಐಟಿ ಅಧಿಕಾರಿಗಳು ವಿಚಾರಣೆ ಕೂಡ ನಡೆಸಿದ್ರು. ಆದ್ರೆ ಈ ಒಂದು ಆ ಬೇನಾಮಿ ಆಸ್ತಿ ಪತ್ತೆಯಾಗಿರುವಂತದ್ದು ಅಂದ್ರೆ ಕನಕಪುರ ಅವರ ಅಲ್ಲಿ ಒಂದು ರೇಡ್ ಮಾಡಿದ ಸಂದರ್ಭದಲ್ಲಿ ಆ ಕಚೇರಿ ಮತ್ತು ಮನೆಯಲ್ಲಿ ಈ ಒಂದು ದಾಖಲೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಆ ಬೇನಾಮಿ ಆಸ್ತಿಯಲ್ಲಿ ಅವರ ತಾಯಿ ಕೂಡ ಗೌರಮ್ಮನ ಹೆಸರು ಕೂಡ ಉಲ್ಲೇಖ ಆಗಿರುವಂತದ್ದು. ಹೀಗಾಗಿ ಈಗ ಐಟಿ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ. ಅವರ ತಾಯಿಗೆ ಯಾವುದರಿಂದ ಆದಾಯ ಬರ್ತಾ ಇಲ್ಲ. ಆದ್ರೆ ಇಷ್ಟೊಂದು ಪ್ರಮಾಣದಲ್ಲಿ 100 ಕೋಟಿಯ
ಬೇನಾಮಿ ಆಸ್ತಿ ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ ಈಗ ಐಟಿ ಅಧಿಕಾರಿಗಳು ಒಂದು ದಾಖಲಾತಿಗಳನ್ನ ಮತ್ತೆ ಅದರ ಮಾಹಿತಿಗಳನ್ನ ಕ್ರೋಢೀಕರಿಸ್ತಾ ಇರೋದು ಮತ್ತೆ ಇನ್ನಷ್ಟು ಈ ಒಂದು ಈಗ ಏನು ಬೇನಾಮಿ ಆಸ್ತಿಯ ಪ್ರಮಾಣ ಏನಿದೆ ಅದರ ದೊಡ್ಡ ಪ್ರಮಾಣದಲ್ಲಿ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗಲೇ ಈ ದಾಖಲಾತಿಗಳನ್ನ ಏನು ವಿಚಾರಣೆ ಕೂಡ ಅವರ ಒಂದು ಸ್ಪಷ್ಟೀಕರಣವನ್ನು ತೆಗೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಇನ್ನೂ ಕೂಡ ವಿಚಾರಣೆ ನಡೆಸ್ತಾ ಇರುವಂತದ್ದು ಮತ್ತೆ ಅವರ ಸ್ನೇಹಿತರನ್ನು ಕೂಡ ಇನ್ನಷ್ಟು ವಿಚಾರಣೆ ನಡೆಸಬೇಕು ಹಂತದಲ್ಲಿರುವಂತದ್ದು. ಮತ್ತೆ ಈ ಒಂದು ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕ್ರೋಢೀಕರಿಸಿ ಈಗ ದೆಹಲಿಯ ಟ್ರಿಬ್ಯುನಲ್ಗೆ ಈಗ ವರದಿಯನ್ನು ಅಲ್ಲಿ ಇಂದಿನ ರಿಪೋರ್ಟ್ ಅನ್ನ ಕೊಡೋಕೆ ಐಟಿ ಅಧಿಕಾರಿಗಳು ಈಗ ಸಿದ್ಧತೆಯನ್ನು ನಡೆಸಿರುವಂತದ್ದು. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ 82 ಕಡೆ ರೇಡ್ ಆಗಿತ್ತು, ಅದರಲ್ಲಿ ಕೇವಲ 60 ಕಡೆ ಸಂಬಂಧಪಟ್ಟಂತೆ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಿಕ್ಕಿದ ಕಡೆ ರೇಡ್ಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಒಂದು ಆನ್ಸರ್ ಅನ್ನ ಮಾಡಬೇಕಾಗಿದೆ. ಒಂದು ವೇಳೆ ಈ ಒಂದು ಆರೋಪ ಸಾಬೀತಾದ್ರೆ ಮತ್ತೆ ಡಿ ಕೆ ಶಿವಕುಮಾರ್ಗೆ ಚುನಾವಣೆ ಹೊತ್ತಲ್ಲೇ ಒಂದು ಸಂಕಷ್ಟ ಎದುರಾಗುವುದು ನಿಶ್ಚಿತ ಇರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಐಟಿ ಅಧಿಕಾರಿಗಳು ಈ ಬೇನಾಮಿ ಆಸ್ತಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ದಾಖಲೆಗಳನ್ನ ಸಂಗ್ರಹ ಮಾಡಕ್ಕೆ ಮುಂದಾಗಿರುವಂತದ್ದು. ಶರ್ಮಿತಾ, ಗಂಗಾಧರ್, ಅಟ್ ದ ಸೇಮ್ ಟೈಮ್ ಈಗ ಎಲ್ಲರ ವಿಚಾರಣೆ ನಡೆದಿದ್ಯಾ ಈ ಬೇನಾಮಿ ಆಸ್ತಿಗೆ ಸಂಬಂಧಪಟ್ಟಂತೆ? ಅವರ ಸ್ನೇಹಿತರಾಗಿರ್ಬೋದು, ನೆಂಟರಿಷ್ಟರಾಗಿರ್ಬೋದು, ಅವರ ತಾಯಿ ಕೂಡ ಖುದ್ದಾಗಿ ವಿಚಾರಣೆಗೆ ಹಾಜರಾಗಿದ್ರು. ಈಗ ಎಲ್ಲರ ವಿಚಾರಣೆ ಹಾಗಾದ್ರೆ ಆಗಿದ್ಯಾ? ಸದ್ಯ ಶರ್ಮಿತಾ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಂತವಾಗಿ ವಿಚಾರಣೆ ನಡೆಸ್ತಾ ಇರುವಂತದ್ದು. ಆದ್ರೆ ಇತ್ತೀಚೆಗೆ ಏನು ಈ ಒಂದು ಡಿ ಕೆ ಶಿವಕುಮಾರ್ ಅವರ ಐಟಿ ರೇಡ್ ಸಂಬಂಧಪಟ್ಟಂತೆ ಕೆಲ ದಾಖಲೆಗಳೇನಿದ್ದು ಆ ದಾಖಲೆಗಳನ್ನ ಪರಿಶೀಲನೆ ನಡೆಸುವ ಸಂದರ್ಭದಲ್ಲಿ ಒಂದು ಫೈಲ್ ಐಟಿ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಆ ಫೈಲ್ ನಲ್ಲಿ ತಾಯಿಯ ಗೌರಮ್ಮನ ಹೆಸರು ಇತ್ತು ಮತ್ತೆ ಅವರ ಹೆಸರಲ್ಲಿ ಬೇನಾಮಿ ಆಸ್ತಿ ಮತ್ತೆ ಸ್ನೇಹಿತರ ಹೆಸರಲ್ಲಿ ಒಂದು ಬೇನಾಮಿ ಆಸ್ತಿ ಕಂಡು ಬಂದಿತ್ತು. ಈ ನೆಲೆಯಲ್ಲಿ ಖುದ್ದಾಗಿ 2 ದಿನಗಳ ಹಿಂದೆ ವಿಚಾರಣೆಗೆ ಬರಬೇಕು ಅಂತ ಐಟಿ ಅಧಿಕಾರಿಗಳು ಸ್ವತಃ ಕನಕಪುರದ ಮನೆಯಲ್ಲಿರುವಂತಹ ಅವರ ಮನೆಗೆ ಗೌರಮ್ಮನವರಿರುವಂತಹ ಮನೆಗೆ ನೋಟಿಸ್ ಅನ್ನ ಅಂಟಿಸಿ ಬಂದಿದ್ರು. ಈ ಮತ್ತೆ ಡಿ ಕೆ ಶಿವಕುಮಾರ್ಗೂ ಸಹ ನೀವು ಸಹ ವಿಚಾರಣೆಗೆ ಬರಬೇಕು ಅಂತ ಹೇಳಿದ್ರು. ಈ ನೆಲೆಯಲ್ಲಿ ಗೌರಮ್ಮ ಮತ್ತು ಅವರ ಏನು ಡಿ ಕೆ ಶಿವಕುಮಾರ್ ಇಬ್ಬರು ಸಹ ವಿಚಾರಣೆಗೆ ಹಾಜರಾಗಿದ್ರು. ಆದ್ರೆ ಈ ಒಂದು ಬೇನಾಮಿ ಆಸ್ತಿಗೆ ಸಂಬಂಧಪಟ್ಟಂತೆ ಕೆಲ ದಾಖಲೆಗಳನ್ನ ಸ್ಪಷ್ಟೀಕರಣ ಮಾಡಿ ತೆಗೆದುಕೊಂಡಿದ್ದಾರೆ. ಮತ್ತೊಂದು ಈ ಒಂದು ಬೇನಾಮಿ ಆಸ್ತಿ ಇನ್ನಷ್ಟು ಅಂದ್ರೆ ಇನ್ನು ವಿಚಾರಣೆ ಹಂತದಲ್ಲಿರುವಂತದ್ದು, ಇನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ದಾಖಲೆಗಳನ್ನ ಕ್ರೋಢೀಕರಿಸಿ ಮತ್ತೆ ಇನ್ನು ದೆಹಲಿಯ ಟ್ರಿಬ್ಯುನಲ್ಗೆ ಸಲ್ಲಿಸೋಕೋಸ್ಕರ ಈಗ ಐಟಿ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಮತ್ತೊಂದು ವಿಚಾರಣೆ ಇನ್ನು ಮುಗಿದಿಲ್ಲ. ಮತ್ತೆ ಅವರ ಸ್ನೇಹಿತರು ಏನಿದ್ದಾರೆ ಅವರ ಸ್ನೇಹಿತರು ಕೂಡ ಮುಂದಿನ ಹಂತದಲ್ಲಿ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳಿರುವಂತದ್ದು. ಮತ್ತೆ ಈಗ ಸದ್ಯ ಏನು ಡಿ ಕೆ ಶಿವಕುಮಾರ್ ಇರೋದು ಮತ್ತೆ ಅವ್ರ ತಾಯಿ ಗೌರಮ್ಮನವರನ್ನ ವಿಚಾರಣೆ ಕರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತೆ. ಒಂದು ವೇಳೆ ಏನಾದ್ರು ಈ ಆರೋಪ ಏನು ಬೇನಾಮಿ ಆಸ್ತಿ ಸಂಬಂಧಪಟ್ಟಂತೆ ಟ್ರಿಬ್ಯುನಲ್ ಕೋರ್ಟ್ ಅಲ್ಲಿ ಅವರು ಟ್ರಿಬ್ಯುನಲ್ ಅಲ್ಲಿ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಏನ್ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ ನಂತರ ಅವರಿಗೆ ಮತ್ತೆ ಒಂದು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳಿರುವಂತದ್ದು. ಓಕೆ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಹೊಸ ವರ್ಷದ ಆರಂಭದಲ್ಲೇ ಜನರಿಗೆ 2 ದಿನ ಬಂದ್ ಬಿಸಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳು ನಾಳೆ ಮತ್ತು ನಾಡಿದ್ದು ದೇಶಾದ್ಯಂತ ಬಂದ್ಗೆ ಕರೆಯನ್ನ ಕೊಟ್ಟಿವೆ. ಸತತ 2 ದಿನಗಳ ಕಾಲ ಬಂದ್ ಕಷ್ಟ ಅಂದ್ರೂ ಜನರಿಗೆ ಇದರ ಬಿಸಿ ತಟ್ಟುವುದರಲ್ಲಿ ಡೌಟೇ ಇಲ್ಲ. ನಾಳೆಯಿಂದ 2 ದಿನ ಭಾರತ್ ಬಂದ್. 48 ಗಂಟೆ ಕಾಲ ಇಡೀ ದೇಶವೇ ಸ್ತಬ್ಧ. ಎರಡ್ 2019 ಆರಂಭದಲ್ಲೇ ಜನರಿಗೆ ಬಂದ್ ಬಿಸಿ ತಟ್ಟಲಿದೆ. ನಾಳೆಯಿಂದ 2 ದಿನಗಳ ಕಾಲ ದೇಶದಾದ್ಯಂತ ಬಂದ್ಗೆ ಎಐಟಿಯುಸಿ, ಸಿಐಟಿಯು, ಎನ್ಟಿಯುಸಿ, ಎಚ್ಎಂಎಸ್ ಸೇರಿದಂತೆ ರಾಷ್ಟ್ರ ಮಟ್ಟದ 11 ಸಂಘಟನೆಗಳು, ರಾಜ್ಯದ ಕೆಲ ಸಂಘಟನೆಗಳು ಬಂದ್ಗೆ ಕರೆ ನೀಡಿವೆ. ಹೀಗಾಗಿ ಬುಧವಾರದವರೆಗೆ 2 ದಿನ ಜನ ಪರದಾಡೋದು ಗ್ಯಾರಂಟಿ. ಸತತ 2 ದಿನ ಕಾರ್ಮಿಕರು ಯಾವ ಬೇಡಿಕೆಗಳನ್ನ ಇಟ್ಕೊಂಡು ಬಂದ್ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ, ಮೋಟಾರು ವಾಹನ ತಿದ್ದುಪಡಿ ಮಸೂದೆ 2017 ಹಿಂಪಡಿಬೇಕು. ಸಾರಿಗೆ ಉದ್ಯಮಿಯನ್ನ ರಕ್ಷಿಸಲು ಮತ್ತು ಅಸಂಘಟಿತ ಸಾರಿಗೆ ಕಾರ್ಮಿಕರಿಗೆ ಸಾಮಾಜಿಕ ಸುರಕ್ಷಾ ಕಾಯ್ದೆಯನ್ನ ಜಾರಿಗೊಳಿಸಬೇಕು. ಗುತ್ತಿಗೆ ಕಾರ್ಮಿಕ ಪದ್ಧತಿ ನಿಷೇಧಿಸಬೇಕು. ಕಾರ್ಮಿಕರಿಗೆ ಕನಿಷ್ಠ ವೇತನ ನಿಗದಿ ಮಾಡಬೇಕು. ಇದೆಲ್ಲ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮುಷ್ಕರಕ್ಕೆ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿವೆ. ಹಾಗಾದ್ರೆ ಜನವರಿ 8 ಹಾಗೂ 9 2 ದಿನ ಬಂದ್ನಲ್ಲಿ ಏನೇನಿರುತ್ತೆ, ಏನಿರಲ್ಲ, ಯಾವ ಸೌಲಭ್ಯಗಳಿಗೆ ಜನರು ಒದ್ದಾಡಬೇಕಾಗುತ್ತೆ ಅಂತ ನೋಡೋದಾದ್ರೆ, ಏನಿರುತ್ತೆ? ವೈದ್ಯಕೀಯ ಸೇವೆಗಳಾದ ಆಸ್ಪತ್ರೆ, ಮೆಡಿಕಲ್ ಶಾಪ್, ಆಂಬ್ಯುಲೆನ್ಸ್ ಸೇವೆ ಲಭ್ಯವಿರುತ್ತೆ. ಹಾಲು, ತರಕಾರಿ ಎಂದಿನಂತೆ ಸಿಗಲಿದ್ದು ಅಂಗಡಿ ಮುಂಗಟ್ಟು ಓಪನ್ ಇರುತ್ತವೆ. ನಮ್ಮ ಮೆಟ್ರೋ ರೈಲು ಸೇವೆ ಸಿಗುತ್ತೆ. ಊಟ ಮಾಡಲು ಇಂದಿರಾ ಕ್ಯಾಂಟೀನ್ ಓಪನ್ ಇರುತ್ತೆ. ಇನ್ನು ಯಾವೆಲ್ಲ ಸೌಲಭ್ಯಗಳು ಸಿಗಲ್ಲ, ಯಾವುದರ ಬಗ್ಗೆ ಎಚ್ಚರವಾಗಿರಬೇಕಾಗುತ್ತೆ ಅಂದ್ರೆ, ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ ಸಂಚಾರ ಸ್ಥಗಿತವಾಗ್ತಿದ್ದು, ಪರಿಸ್ಥಿತಿ ನೋಡಿದ ನಂತರ ಬಸ್ ಸಂಚಾರ ಆರಂಭದ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ.
ಬ್ಯಾಂಕ್ ಉದ್ಯೋಗಿಗಳು ಬಂದ್ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿರೋದ್ರಿಂದ 2 ದಿನ ಬ್ಯಾಂಕ್ ವಹಿವಾಟು ಬಂದ್ ಆಗಲಿವೆ. ಆಟೋ ಸಂಚಾರ ಕೂಡ ಇರೋದಿಲ್ಲ. ಖಾಸಗಿ ಟ್ಯಾಕ್ಸಿ ಸೇವೆ ಕೂಡ ಲಭ್ಯವಿಲ್ಲ. ಅಂಚೆ ಕಚೇರಿಯಲ್ಲಿ ಕೆಲಸಗಳಿದ್ರೆ 2 ದಿನ ಹೋಗ್ಲೇಬೇಡಿ. ಯಾಕಂದ್ರೆ ಬಂದ್ಗೆ ಅಂಚೆ ಕಚೇರಿ ಸಿಬ್ಬಂದಿ ಬೆಂಬಲ ಸೂಚಿಸಿದ್ದಾರೆ. ಎಪಿಎಂಸಿ ಲಾರಿ ಸಿಬ್ಬಂದಿಗಳು ಬಂದ್ಗೆ ಬೆಂಬಲ ಸೂಚಿಸಿರೋದ್ರಿಂದ ಎಪಿಎಂಸಿ ಮಾರುಕಟ್ಟೆಗಳು ಬಾಗಿಲು ಹಾಕಿಕೊಳ್ಳಲಿವೆ. ನಾಳೆ ಅಂಗನವಾಡಿಗಳು ಕೂಡ ಬಂದ್ ಆಗಲಿದ್ದು ಪುಟ್ಟ ಮಕ್ಕಳನ್ನ ಬಾಲವಾಡಿಗೆ ಕಳಿಸಬೇಡಿ. ಇನ್ನು ಕೆಲ ಸಂಘಟನೆಗಳು ನೇರವಾಗಿ ಬಂದ್ನಲ್ಲಿ ಭಾಗಿಯಾಗದಿದ್ರೂ ಕೂಡ ನೈತಿಕ ಬೆಂಬಲ ನೀಡಲಿವೆ. ನಾಳಿನ ಬಂದ್ ಪರಿಸ್ಥಿತಿ ನೋಡಿ ಕೆಲ ಸಂಘಟನೆಗಳು ಮುಂದಿನ ನಿರ್ಧಾರಗಳನ್ನ ಕೈಗೊಳ್ಳಲಿವೆ. ಹಾಗಾದ್ರೆ ನಾಳಿನ ಪರಿಸ್ಥಿತಿ ಮೇಲೆ ಯಾವೆಲ್ಲ ಸಂಘಟನೆಗಳು ನಿರ್ಧಾರ ತೆಗೆದುಕೊಳ್ಳಲಿವೆ ಅಂತ ನೋಡೋದಾದ್ರೆ, ಹೋಟೆಲ್ ಮಾಲೀಕರು ನೈತಿಕ ಬೆಂಬಲ ಸೂಚಿಸಿದ್ದು ಊಟ ತಿಂಡಿಗೆ ತೊಂದರೆ ಇಲ್ಲ. ಓಲಾ, ಉಬರ್, ಕ್ಯಾಬ್ ಸಂಘಟನೆಗಳು ನೈತಿಕ ಬೆಂಬಲ ಸೂಚಿಸಿದ್ದು ಕರ್ತವ್ಯಕ್ಕೆ ರೂಢಿಗಿಳಿಯಲಿವೆ. ಚಿತ್ರೋದ್ಯಮ ಬಂದ್ಗೆ ನೈತಿಕ ಬೆಂಬಲ ಸೂಚಿಸಿದ್ದು ಚಿತ್ರೀಕರಣ, ಚಿತ್ರ ಪ್ರದರ್ಶನ ನಡೆಯಲಿದೆ. ಪೆಟ್ರೋಲ್ ಬಂಕ್ ಮಾಲೀಕರ ಸಂಘಟನೆಗಳು ಕೂಡ ನೈತಿಕ ಬೆಂಬಲವನ್ನ ಸೂಚಿಸಿದ್ದು ತೈಲಕ್ಕಿಲ್ಲ ತಲೆಬಿಸಿ. ಇನ್ನು ಶಾಲಾ ಕಾಲೇಜುಗಳ ಬಂದ್ ಬಗ್ಗೆ ಆಯಾ ಜಿಲ್ಲೆಗಳ ಡಿಸಿಗಳ ನಿರ್ಧಾರದ ವಿವೇಚನೆಗೆ ಬಿಡಲಾಗಿದೆ. ಹಾಗಾಗಿ ಮಕ್ಕಳು ಪೋಷಕರಿಗೆ ಕನ್ಫ್ಯೂಷನ್ ಗ್ಯಾರಂಟಿ. ಕರ್ನಾಟಕ ವಕೀಲರ ಸಂಘಗಳು ಕೂಡ ನೈತಿಕ ಬೆಂಬಲ ಸೂಚಿಸಿದ್ದು ಕೋರ್ಟ್ ಕಲಾಪದಿಂದ ಹೊರಗುಳಿಯಲಿವೆ. ಮುಷ್ಕರದಲ್ಲಿ ಕಟ್ಟಡ ಕಾರ್ಮಿಕರು ಕೂಡ ಭಾಗಿಯಾಗಲಿದ್ದು ಎಲ್ಲಾ ಸಂಘಟನೆಗಳು ನಾಳೆ ಬೆಂಗಳೂರಿನ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಬೃಹತ್ ಜಾಥಾವನ್ನ ನಡೆಸಲಿವೆ. ಈ ದೇಶದ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಗಳು ಸ್ವತಂತ್ರವಾಗಿರ್ತಕ್ಕಂಥ ಫೆಡರೇಷನ್ ಎಲ್ಲವೂ ಕೂಡ ಕಾರ್ಯ ಕೊಟ್ಟಿದ್ದಾವೆ. ಇನ್ನು ಆಶಾ ಕಾರ್ಯಕರ್ತರು ಸುಮಾರು 10 ಲಕ್ಷ ಇದ್ದಾರೆ ದೇಶಾದ್ಯಂತ. ಅವರಿಗೆ ಪ್ರೋತ್ಸಾಹಧನ ಅಂತ ಕೊಡ್ತಾರೆ. ಸೊ ಹೀಗಾಗಿ ಇವರು ಯಾರಿಗೂ ಕಾರ್ಮಿಕರು ಸ್ಟೇಟಸ್ ಇಲ್ಲ, ಅದು ಕೊಡಬೇಕು ಅಂತ ನಮ್ಮ ಡಿಮ್ಯಾಂಡು. ಅದ್ರ ಜೊತೆಗೆ ಕಟ್ಟಡ ಕಾರ್ಮಿಕರು ಸುಮಾರು 5 ಕೋಟಿ ಕಟ್ಟಡ ಕಾರ್ಮಿಕರು ಈ ದೇಶದಲ್ಲಿ ನಾಳೆ ಮುಷ್ಕರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಷ್ಕರಕ್ಕೆ ಕರೆ ನೀಡಿರೋ ಸಿಐಟಿಯು ಅಧ್ಯಕ್ಷ ಅನಂತ್ ಸುಬ್ಬರಾವ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಫ್ಯಾಕ್ಟ್ರಿ ವರ್ಕರ್ಸು, ಬ್ಯಾಂಕ್ ವರ್ಕರ್ಸು, ಇನ್ಶೂರೆನ್ಸು, ಟ್ರಾನ್ಸ್ಪೋರ್ಟ್ ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಆಮೇಲೆ ಅಂಗನವಾಡಿ ಸೇವಾ ಕ್ಷೇತ್ರದಲ್ಲಿರೋರು. ಮತ್ತು ನಾವೇನು ಅಂದರೆ 12 ಬೇಡಿಕೆಗಳು ಕೊಟ್ಟು ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಚರ್ಚೆ ಮಾಡಿ ಅಂತಲೇ ಕೊಟ್ಟಿವಿ. ಅವರು ಚರ್ಚೆ ಮಾಡಿಲ್ಲ. ಅದನ್ನು ಸಾತ್ವಿಕವಾದಂಥ ಪ್ರತಿಭಟನೆ ನಾವು ಮಾಡ್ತಿದ್ದೀವಿ. ಕೇಂದ್ರ ಸರ್ಕಾರದ ವಿರುದ್ಧ ಕರೆ ನೀಡಿರೋ ಸತತ 48 ಗಂಟೆಗಳ ಕಾಲ ಬಂದ್ ಜನರಿಗೆ ದೊಡ್ಡ ತಲೆನೋವಾಗಿದೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಬುಧವಾರ ಸಂಜೆ 6 ಗಂಟೆಯವರೆಗೆ ಪರಿಸ್ಥಿತಿ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಯಾವುದಕ್ಕೂ ನೀವು ಜಾಗರೂಕರಾಗಿರಿ. ಶಾಲಿನಿ ಈಶ್ವರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ವಿವಿಧ ಕಾರ್ಮಿಕ ಸಂಘಟನೆಗಳು ಬಂದ್ಗೆ ಕರೆಯನ್ನ ಕೊಟ್ಟಿವೆ. ಅದು 2 ದಿನ ಭಾರತ್ ಬಂದ್ ಆಗುತ್ತೆ. ಕರ್ನಾಟಕನೂ ಕೂಡ ಸಂಪೂರ್ಣವಾಗಿ 48 ಗಂಟೆಗಳ ಕಾಲ ಸ್ತಬ್ಧವಾಗುತ್ತೆ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇರುತ್ತೆ, ಎಲ್ಲೆಲ್ಲಿ ಏನೇನು ಸಿಗುತ್ತೆ, ಏನೇನು ಸಿಗಲ್ಲ, ಈ ಬಗ್ಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಅನ್ನ ಕೊಡೋದಕ್ಕೆ ಬಳ್ಳಾರಿಯಿಂದ ನಮ್ಮ ರಿಪೋರ್ಟರ್ ಶರಣು ಹಂಪಿ ನಮ್ಮ ಜೊತೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೇನೆ ಮೈಸೂರಿನಿಂದ ನಮ್ಮ ರಿಪೋರ್ಟರ್ ಪುಟ್ಟಪ್ಪ, ಹಾಗೇನೆ ಹುಬ್ಬಳ್ಳಿಯಿಂದ ಪರಶುರಾಮ್ ತಹಶೀಲ್ದಾರ್, ಮಂಗಳೂರಿನಿಂದ ಭರತ್ರಾಜ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಕಂಪ್ಲೀಟ್ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತೀವಿ. ನಾಳೆ ಮತ್ತು ನಾಡಿದ್ದು ಭಾರತ್ ಬಂದ್ಗೆ ವಿವಿಧ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿವೆ. ನಮ್ಮ ರಾಜ್ಯಕ್ಕೂ ಕೂಡ ಈ ಬಂದ್ನ ಬಿಸಿ ತಟ್ಟೋದ್ರಲ್ಲಿ ದೇರ್ ಇಸ್ ನೋ ಡೌಟ್. ಸೊ ನಮ್ಮ ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ ನಾಳೆಯ ಬಂದ್ನ ಬಿಸಿ ಯಾವ ರೀತಿ ಇರುತ್ತೆ, ಯಾವ ರೀತಿ ಎಫೆಕ್ಟ್ ಆಗಬಹುದು, ಈ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್, ಹಾಗೇನೆ ಮೈಸೂರು ರಿಪೋರ್ಟರ್ ಪುಟ್ಟಪ್ಪ, ಬಳ್ಳಾರಿ ರಿಪೋರ್ಟರ್ ಶರಣು ಹಂಪಿ, ಹಾಗೇನೆ ಮಂಗಳೂರು ರಿಪೋರ್ಟರ್ ಭರತ್ರಾಜ್ ನಮ್ಮ ಜೊತೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಫಸ್ಟ್ ಹುಬ್ಬಳ್ಳಿಯಲ್ಲಿ ನಾಳಿನ ಚಿತ್ರಣ ಯಾವ ರೀತಿ ಆಗಿರುತ್ತೆ ಅಂತ ಮಾಹಿತಿಯನ್ನು ಪಡ್ಕೊಳ್ಳೋಣ. ಪರಶುರಾಮ್ ತಹಶೀಲ್ದಾರ್, ಹುಬ್ಬಳ್ಳಿಯಲ್ಲಿ ಯಾವ ರೀತಿ ಈಗ ವಿವಿಧ ಕಾರ್ಮಿಕ ಸಂಘಟನೆಗಳು ರೆಡಿ ಆಗ್ತಾ ಇವೆ ಬಂದ್ ಮಾಡೋದಕ್ಕೆ, ಯಾವ ರೀತಿ ಎಫೆಕ್ಟ್ ಆಗಬಹುದು ಹುಬ್ಬಳ್ಳಿಗೆ? ಖಂಡಿತ ಶರ್ಮಿತಾ, ನಾಳಿನ ಬಂದ್ಗೆ ವಿವಿಧ ಕಾರ್ಮಿಕ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಕೂಡ ಬಂದ್ನಲ್ಲಿ ಭಾಗವಹಿಸ್ತಾ ಇರುವುದರಿಂದಾಗಿ ಸಾರಿಗೆ ವ್ಯವಸ್ಥೆ ಸಂಪೂರ್ಣ ಅಸ್ತವ್ಯಸ್ತಗೊಳ್ತಾ ಇದೆ. ಜೊತೆಗೆ ಏನು ಹುಬ್ಬಳ್ಳಿ ಧಾರವಾಡದ ನಡುವೆ ಪ್ರತಿನಿತ್ಯ ಲಕ್ಷಾಂತರ ಜನರು ಸಂಚರಿಸ್ತಾರೆ. ಆದರೆ BRTS ಬಸ್ಸುಗಳು ಕೂಡ ಬಂದ್ ಆಗ್ತಾ ಇರುವುದರಿಂದ ಜನರ ಸಂಚಾರಕ್ಕೆ ಸಾಕಷ್ಟು ಅಡೆತಡೆಗಳು ಉಂಟಾಗುವ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಇನ್ನೊಂದೆಡೆ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಹೀಗಾಗಿ ಆಟೋಗಳು ಕೂಡ ರಸ್ತೆಗಿಳಿಯಲ್ಲ, ಸಾರ್ವಜನಿಕರಿಗೆ ಸಾಕಷ್ಟು ಅಡಚಣೆ ಉಂಟಾಗಲಿದೆ. ವಿವಿಧ ಕಾರ್ಮಿಕ ಸಂಘಟನೆಗಳು, ಅದರಲ್ಲಿಯೂ AITUC, CITU, ಜೊತೆಗೆ ಏನು BSNL ನೌಕರರು, LIC ನೌಕರರು ಕೂಡ ಬಂದ್ನಲ್ಲಿ ಭಾಗವಹಿಸ್ತಾ ಇರುವುದರಿಂದ
ಕೇಂದ್ರ ಸರ್ಕಾರದ ಕಚೇರಿಗಳ ಸಿಬ್ಬಂದಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇರೋದರಿಂದ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಜೊತೆಗೆ ಇನ್ನೊಂದೆಡೆ ಏನು ಕಾರ್ಮಿಕ ಮುಖಂಡರು ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಇಟ್ಕೊಂಡಿದ್ದಾರೆ. ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಿಂದ ಹಳೆ ಬಸ್ ನಿಲ್ದಾಣದವರೆಗೆ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡ್ತಾರೆ. ಅದಾದ ನಂತರ ಏನು ಒಂದು ಸಮಾವೇಶವನ್ನ ಕೂಡ ಬಹಿರಂಗ ಸಮಾವೇಶವನ್ನ ಇಟ್ಕೊಳ್ಳಲಾಗಿದೆ. ಹೀಗಾಗಿ ನಾಳೆ ಮತ್ತು ನಾಡಿದ್ದು ಹುಬ್ಬಳ್ಳಿ ಸಂಪೂರ್ಣ ಸ್ತಬ್ಧಗೊಳ್ಳಲಿದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಬಸ್ ಸಾರಿಗೆ ವ್ಯವಸ್ಥೆ ಇರಲ್ಲ. ಈಗಾಗಲೇ ಜಿಲ್ಲಾಧಿಕಾರಿಗಳು ಏನು ಧಾರವಾಡ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಪರಿಸ್ಥಿತಿಯನ್ನ ನೋಡಿಕೊಂಡು ನಾಡಿದ್ದು ಕೂಡ ರಜೆ ಘೋಷಣೆ ಮಾಡಬೇಕೋ ಬೇಡೋ ಅನ್ನುವಂಥದ್ದನ್ನ ಹೇಳ್ತೇವೆ ಅನ್ನುವಂಥ ಮಾತನ್ನ ಅವರು ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ ಬಂದ್ ಬಿಸಿ ನಾಳೆ ವಾಣಿಜ್ಯ ನಗರ ಹುಬ್ಬಳ್ಳಿಗೆ ಸಂಪೂರ್ಣವಾಗಿ ತಟ್ಟಲಿದೆ. ಶರ್ಮಿತಾ, ಬಿ ಆನ್ಲೈನ್ ಪರಶುರಾಮ್, ಬಿ ಆನ್ಲೈನ್. ಇನ್ನೊಂದ್ ಕಡೆ ಮೈಸೂರಿನಲ್ಲಿ ಸದ್ಯಕ್ಕೆ ಸಿಚುವೇಶನ್ ಯಾವ ರೀತಿ ಆಗಿದೆ, ನಾಳಿನ ಬಂದ್ಗೆ ಯಾವ ರೀತಿ ಪ್ರಿಪರೇಷನ್ ನಡೆದಿದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಪುಟ್ಟಪ್ಪ ನಮ್ಮ ಜೊತೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಪುಟ್ಟಪ್ಪ, ಮೈಸೂರಿನಲ್ಲಿ ಅಪ್ಡೇಟ್ ಏನಿದೆ, ನಾಳೆ ಯಾವ ರೀತಿ ಬಂದ್ಗೆ ಪ್ರಿಪರೇಷನ್ ನಡೀತಾ ಇದೆ, ಜೊತೆಗೆ ಈಗ ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತೋ ಇಲ್ವಾ ಅನ್ನೋದು ಇದುವರೆಗೂ ಕೂಡ ಕನ್ಫರ್ಮ್ ಆಗಿಲ್ಲ, ಅಲ್ಲಿ ನಾನು DC ಹೇಳಿದಾರಾ? ಖಂಡಿತ ಶರ್ಮಿತಾ, ಏನು ಮೈಸೂರು ಜಿಲ್ಲೆಗೆ ಬಂದ್ನ ಬಿಸಿ ತಟ್ಟುವ ಎಲ್ಲಾ ಗುಣಲಕ್ಷಣಗಳು ಕಾಣ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಂಜೆ 6 ಗಂಟೆ ವೇಳೆಗೆ ಮೈಸೂರು ಜಿಲ್ಲಾಡಳಿತ ಅಧಿಕೃತವಾಗಿ ಮೈಸೂರು ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ, ಖಾಸಗಿ ಶಾಲೆಗಳನ್ನು ಒಳಗೊಂಡಂತೆ ಎಲ್ಲಾ ಶಾಲಾ ಕಾಲೇಜುಗಳಿಗೆ 1 ದಿನದ ಮಟ್ಟಿಗೆ ರಜೆಯನ್ನು ಸಹ ಘೋಷಣೆ ಮಾಡಿದ್ದಾರೆ. ಆ ಮೂಲಕ ಬಂದ್ನ ಬಿಸಿ ಶಾಲೆಗೆ ತಟ್ಟಬಾರದು ಅನ್ನೋ ದೃಷ್ಟಿಯಲ್ಲಿ ಮಕ್ಕಳನ್ನ ಬಂದ್ನಿಂದ ದೂರ ಇಡುವಂತ ಪ್ರಯತ್ನವನ್ನು ಸಹ ಮಾಡಿದ್ದಾರೆ. ಪ್ರಮುಖವಾಗಿ ಮೋಟಾರು ವಾಹನ ಕಾಯ್ದೆ ತಿದ್ದುಪಡಿ ಇರೋದ್ರಿಂದ ಬಹುತೇಕ ವಾಹನಗಳು ರಸ್ತೆಗೆ ಇಳಿಯೋದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. KSRTC ಹಾಗೂ BMTC ಎಲ್ಲ ನೌಕರರು ಸಹ ಬಂದ್ಗೆ ಬೆಂಬಲವನ್ನು ಘೋಷಿಸಿರೋದ್ರಿಂದ ಮೈಸೂರಿನಲ್ಲೂ ಸಹ KSRTCಯ ಸಾರಿಗೆ ವ್ಯತ್ಯಯ ಉಂಟಾಗುವಂತಹ ಸಾಧ್ಯತೆ ಇದೆ. ಇನ್ನು ಖಾಸಗಿ ಬಸ್ನ ಸಂಘಟನೆಯೂ ಸಹ ಬೆಂಬಲವನ್ನು ಘೋಷಿಸಿದೆ. ಓಲಾ ಮತ್ತು ಉಬರ್ ಮತ್ತು ಆಟೋ ಚಾಲಕರ ಸಂಘವೂ ಸಹ ಬೆಂಬಲವನ್ನು ಘೋಷಿಸಿದೆ. ಇನ್ನು APMCಗೆ ತರಕಾರಿ ಬರುತ್ತಾ ಇಲ್ಲವೋ ಅನ್ನೋದು ನಾಳೆ ಬೆಳಗ್ಗೆ 5 ಗಂಟೆಯ ನಂತರವಷ್ಟೇ ಗೊತ್ತಾಗಲಿದೆ. ಇನ್ನು ಆಸ್ಪತ್ರೆಗಳು ಮತ್ತೆ ತುರ್ತು ವಸ್ತುಗಳನ್ನು ಹೊರತುಪಡಿಸಿ ಎಲ್ಲವೂ ಸಹ ನಾಳೆ ಸ್ತಬ್ಧವಾಗುವ ಸಾಧ್ಯತೆ ಇದೆ. ಅಂಗಡಿ ಮುಂಕಟ್ಟುಗಳು 11 ಗಂಟೆಯ ನಂತರವಷ್ಟೇ ತೆಗೆಯೋದಾ ಇಲ್ವೋ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತಾರೆ. ಒಟ್ಟಾರೆ ಇಡೀ ವಾತಾವರಣ ನೋಡ್ತಾ ಇದ್ರೆ ಮೈಸೂರಿನಲ್ಲಿ ನಾಳೆ ಬಂದು ಯಶಸ್ವಿ ಆಗುವುದರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಅದಕ್ಕೆ ಬೇಕಾದಂತ ಪೂರ್ವ ತಯಾರಿಗಳನ್ನ 10ಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳು ಮಾಡಿಕೊಂಡಿದೆ. ನಾಳೆ ಪ್ರತಿಭಟನಾ ಮೆರವಣಿಗೆಯನ್ನು ಸಹ ಹಮ್ಮಿಕೊಂಡಿರುವಂತಹ ಸಂಘಟನೆಗಳು ಇಡೀ ಮೈಸೂರನ್ನ ಸ್ತಬ್ಧ ಮಾಡುವಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಶರ್ಮಿತಾ, ಓಕೆ ಪುಟ್ಟಪ್ಪ, ಬಿ ಆನ್ಲೈನ್. ಇನ್ನು ಬಳ್ಳಾರಿಯಲ್ಲಿ ನಾಳಿನ ಸಿಚುವೇಶನ್ ಯಾವ ರೀತಿ ಆಗಿದೆ, ಯಾವ ರೀತಿ ಪ್ರಿಪರೇಷನ್ ಆಗಿದೆ ಅನ್ನೋ ಮಾಹಿತಿಯನ್ನ ಶರಣು ಹಂಪಿ ಕೊಡ್ತಾರೆ, ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಬಳ್ಳಾರಿಯಲ್ಲಿ ಯಾವ್ಯಾವ ಸಂಘಟನೆಗಳು ಈಗ ನೇರವಾಗಿ ಕೈ ಜೋಡಿಸಿವೆ ಈ ಬಂದ್ಗೆ? ಅದ್ರ ಜೊತೆಗೆ ಈಗ DC ಏನಾದ್ರು ಅನೌನ್ಸ್ ಮಾಡಿದಾರಾ, ಶಾಲಾ ಕಾಲೇಜ್ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಬಂದ್ ಆಗಿರುತ್ತಾ ಅಥವಾ ಓಪನ್ ಇರುತ್ತಾ ಅಂತ? ಶರ್ಮಿತಾ, ಬಳ್ಳಾರಿ ಜಿಲ್ಲೆಯಲ್ಲಿ ನಾಳೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಡಾಕ್ಟರ್ ರಾಮ್ ಪ್ರಸಾದ್ ಅವರು ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ನಾಡಿದ್ದು ರಜೆ ಘೋಷಣೆ ಮಾಡಬೇಕೋ ಇಲ್ಲೋ ಅನ್ನೋದನ್ನ ನಾಳೆ ಸಂಜೆ ವೇಳೆಗೆ ಪರಿಸ್ಥಿತಿಯನ್ನ ಅವಲೋಕಿಸಿ ನಿರ್ಧಾರವನ್ನ ಕೈಗೊಳ್ಳಿದ್ದಾರೆ. ಅದೇ ರೀತಿ ಖಾಸಗಿ ಶಾಲಾ ಕಾಲೇಜುಗಳು ಕೂಡ ಬಂದ್ ನಾಳೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ನಾಳೆ ಸಾರಿಗೆ ವಾಹನಗಳು ಯಾವುವು ಕೂಡ ರೋಡ್ಗೆ ಇಳಿಯೋದಿಲ್ಲ. ಯಾಕಂದ್ರೆ ಇಲ್ಲಿರುವಂತ ಆಂಧ್ರ ಪ್ರದೇಶ ಬೇರೆ ಬೇರೆ ಭಾಗದಿಂದ ಬರುವಂತವ್ರು, ಎಸ್ಪೆಷಲಿ ಗ್ರಾಮೀಣ ಭಾಗದಿಂದ ಬರುವಂತ ಜನರಿಗೆ ಮೊದಲು ಹೇಳ್ತಾ ಇರೋದೇನಂದ್ರೆ ನಾಳೆ ಸಾರಿಗೆ ವಾಹನಗಳು ಇರೋದಿಲ್ಲ, ದಯಮಾಡಿ ಬರುವ ಮುನ್ನ ಕೂಡ ನೀವು ಯೋಚನೆ ಮಾಡಿ ಅಂತೇಳಿ ನ್ಯೂಸ್ 18 ಮೂಲಕ ಕೂಡ ನಾವು ಹೇಳ್ತಾ ಇದೀವಿ. ಯಾಕಂದ್ರೆ ಈ ಹಿಂದೆನೂ ಕೂಡ ಬಂದ್ ಆಗಿದ್ದು, ಆ ಸಂದರ್ಭದಲ್ಲೂ ಕೂಡ ಗ್ರಾಮೀಣ ಭಾಗದಿಂದ, ಅದರಲ್ಲೂ ಕೂಡ ಆಂಧ್ರ ಭಾಗದಿಂದ ಬಂದಂತವರು ಪ್ರಯಾಣಿಕರು ಸಾಕಷ್ಟು ಪರದಾಡಿದ್ರು. ಈಗಲೂ ಕೂಡ ನಾಳೆ ಅದೇ ರೀತಿಯಾದಂತ ಪರಿಸ್ಥಿತಿ ಉದ್ಭವ ಆಗಂತ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಸಾರಿಗೆ ವಾಹನಗಳು ನಾಳೆ ಇರದೇ ಇರೋದ ಕಾರಣಕ್ಕಾಗಿ ಅವರು ಬರೋ ಮುನ್ನ ಯೋಚನೆ ಮಾಡಬೇಕು ಅಂತ ಹೇಳಿ ಸಾರಿಗೆ ಇಲಾಖೆಯ ಏನ್ ಕಾರ್ಮಿಕರೇನಿದ್ದಾರೆ ಅವರೆಲ್ಲರೂ ಕೂಡ ಮನವಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಇನ್ನು ಶಾಲಾ ಕಾಲೇಜುಗಳು ಹೊರತುಪಡಿಸಿದಂತೆ ಹೋಟೆಲ್ಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಎಂದಿನಂತೆ ಹೋಟೆಲ್ಗಳು ತೆರೆದಿರ್ತದೆ ಅನ್ನುವಂತ ಮಾತನ್ನ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಇದು ಹೊರತುಪಡಿಸಿದಂತೆ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳು ಎಂದಿನಂತೆ ಸೇವೆಯನ್ನ ನೀಡ್ತವೆ. ಇನ್ನು ಆಟೋ ವ್ಯವಸ್ಥೆ ಕೂಡ ಸ್ವಲ್ಪ ಕಷ್ಟ, ಪರಿಸ್ಥಿತಿಯನ್ನ ಅವಲೋಕಿಸಿ ಆಟೋಗಳನ್ನ ಬಿಡಬೇಕೋ ಇಲ್ಲೋ ಅನ್ನೋದ್ರ ಬಗ್ಗೆನೂ ಕೂಡ ನಿರ್ಧಾರವನ್ನ ಕೈಗೊಳ್ತಾರೆ. ಆದ್ರೆ ಪ್ರತಿಭಟನೆಯಲ್ಲಿ ಏನಿದ್ದಾರೆ ಅವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ಶರ್ಮಿತಾ, ಓಕೆ ಫೈನ್. ಬಿ ಆನ್ಲೈನ್ ಶರಣು ಹಂಪಿ. ಇನ್ನು ಮಂಗಳೂರಿನಲ್ಲಿ ಸಿಚುವೇಶನ್ ಯಾವ ರೀತಿಯಾಗಿರುತ್ತೆ ನಾಳೆ ನಾಡಿದ್ದು, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಭರತ್ರಾಜ್ ನಮ್ಮ ಜೊತೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್ರಾಜ್, ಸಂಜೆ ವೇಳೆಗೆ ಮಾಹಿತಿ ಸಿಗ್ತಾ ಇತ್ತು ಮಂಗಳೂರಿನಲ್ಲಿ ಅಷ್ಟಾಗಿ ಬಂದ್ ಬಿಸಿ ತಟ್ಟೋದಿಲ್ಲ, ಎಂದಿನಂತೆ ಬಸ್ ಸಂಚಾರ ಎಲ್ಲ ಇರುತ್ತೆ, ನಾರ್ಮಲ್ ಆಗಿರುತ್ತೆ ಮಂಗಳೂರು ಅಂತ. ಸದ್ಯಕ್ಕೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ನಾಳೆ ಬಗ್ಗೆ? ಅಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಆಗಿದೆಯಾ?
ಶರ್ಮಿತಾ, ನಾಳೆ ಹಾಗೂ ನಾಳಿದ್ದು ಏನು ರಜೆ ಅಂದರೆ ದೇಶವ್ಯಾಪ್ತಿ ಏನು ಮುಷ್ಕರ ಘೋಷಣೆ ಮಾಡಲಾಗಿರುವಂಥದ್ದು. ಇದಕ್ಕೆ ಏನು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಕೂಡ ಒಂದು ಭಾಗಶಃ ಮಾತ್ರ ಒಂದು ಯಶಸ್ವಿ ಕಾಣಲಿದೆ ಅಂತ ಹೇಳ್ಬೋದು. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಏನು 7 ಬಿಜೆಪಿ ಶಾಸಕರಿದ್ದಾರೆ ಹಾಗೂ ಇಲ್ಲಿ ಹಿಂದೂ ಸಂಘಟನೆಗೂ ಕೂಡ ಏನು ಬಂದ್ ಪೂರ್ಣ ರೀತಿಯಲ್ಲಿ ಯಶಸ್ವಿ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಹಿಂದೂ ಸಂಘಟನೆಗಳು ಪ್ರತಿಯೊಂದು ಅಂಗಡಿಗಳಿಗೆ ಹೋಗಿ ಅಲ್ಲಿ ನಾವು ಬಂದ್ ಮಾಡಬೇಡಿ ಅಂತ ಹೇಳ್ಕೊಂಡು ಈಗಾಗಲೇ ಮೌಖಿಕವಾಗಿ ತಿಳಿಸಿದ್ದಾರೆ. ನಾಳೆ ಪುನಃ ಕರಪತ್ರವನ್ನು ಕೂಡ ಹಂಚುವ ಕೆಲಸಗಳನ್ನು ಮಾಡುತ್ತಾ ಇರುವಂಥದ್ದು. ಆದರೆ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಎಂಬ ಮುಂಜಾಗ್ರತೆ ನಿಟ್ಟಿನಲ್ಲಿ ಈಗಾಗಲೇ ಏನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಗಿರ್ಬೋದು ಅಥವಾ ಉಡುಪಿಯ ಜಿಲ್ಲಾಧಿಕಾರಿ ಆಗಿರ್ಬೋದು ಈಗಾಗಲೇ ಶಾಲೆ ಹಾಗೂ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಮಾಡಿದ್ದಾರೆ. ಇನ್ನು ಈ ಬಂದಿಗೆ ಕೆಲವು ಬೀದಿ ಬದಿ ಕಾರ್ಮಿಕರಿದ್ದಾರೆ ಹಾಗೂ ಏನು ಸಂಘಟನೆ ಕಾರ್ಮಿಕರಿದ್ದಾರೆ, ಅವರು ಮಾತ್ರ ಒಂದು ಅದಕ್ಕೆ ಬೆಂಬಲ ನೀಡುವಂಥದ್ದು. ಅದಕ್ಕೆ ಕೆಲವು ಆಟೋ ರಿಕ್ಷಾ ಚಾಲಕರಾಗಿರ್ಬೋದು ಅಥವಾ ಇತರ ಕ್ಯಾಬ್ ಡ್ರೈವರ್ಸ್ಗಳು ಅದಕ್ಕೆ ಅವರು ಮಾತ್ರ ಇದಕ್ಕೆ ಬೆಂಬಲ ನೀಡುವಂಥದ್ದು. ಆದರೆ ಈ ಬಸ್ ಮಾಲಕರಾಗಿರೋದು ಕೆನರಾ ಏನು ಬಸ್ ಮಾಲಕರ ಸಂಘ ಆಗಿರ್ಬೋದು ಅಥವಾ ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲಕರ ಸಂಘ ಆಗಿರ್ಬೋದು, ಇದು ಯಾವುದೇ ಒಂದು ಇದಕ್ಕೆ ಬೆಂಬಲ ನೀಡ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ಈಗಾಗಲೇ ಇವರು ಈ ಸಂಘಟನೆಯವರು ಅಂದರೆ ಕಾರ್ಮಿಕ ಸಂಘಟನೆಯವರು ಯಾವುದೇ ಕೂಡ ಒಂದು ಮನವಿ ಕೂಡ ಮಾಡಿಲ್ಲ. ಈ ಹಿನ್ನೆಲೆ ಯಾರು ಕೂಡ ಯಾವುದೇ ಬಂಧನ ಬೆಂಬಲ ಕೂಡ ನೀಡ್ತಾ ಇಲ್ಲ. ಆದರೆ ಒಂದು ವೇಳೆ ಏನು ಚಾಲಕರು ಹಾಗೂ ನಿರ್ವಾಹಕರು ಅವರು ಯಾರು ಈ ಬಂಧನಲ್ಲಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ರೆ ಆಗ ಮಾತ್ರ ಕೆಲವು ಬಸ್ಗಳನ್ನು ಕೊರತೆ ಉಂಟಾಗಬಹುದು. ನಾವೀಗ ಏನು ಜನಸಾಮಾನ್ಯರು ಯಾವ ರೀತಿಯಲ್ಲಿ ಇದಕ್ಕೆ ಒಂದು ರೆಸ್ಪಾನ್ಸ್ ಕೊಡ್ತಾರೆ ಅಂದ್ರೆ ಅವರು ಇದು ಪ್ರತಿಕ್ರಿಯೆ ಇದು ಒಂದು ಕೇಳ್ಬೋದು ಬನ್ನಿ. ಓಕೆ ಥ್ಯಾಂಕ್ ಯು ಸೋ ಮಚ್ ಭರತ್ರಾಜ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಥ್ಯಾಂಕ್ ಯು ಸೋ ಮಚ್ ಮಂಗಳೂರಿಂದ ರಿಪೋರ್ಟ್ ಮಾಡಿದಂತ ಭರತ್ರಾಜ್. ಹಾಗೆ ಥ್ಯಾಂಕ್ ಯು ಸೋ ಮಚ್ ಬಳ್ಳಾರಿಯಿಂದ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಂತ ಶರಣು ಹಂಪಿ. ಇನ್ನು ಮೈಸೂರಿಂದ ರಿಪೋರ್ಟ್ ಮಾಡಿದಂತ ನಮ್ಮ ರಿಪೋರ್ಟರ್ ಪುಟ್ಟಬಾಗೆ ಥ್ಯಾಂಕ್ ಯು. ಹಾಗೆ ಹುಬ್ಬಳ್ಳಿಯಿಂದ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಂತ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಒಟ್ಟಿನಲ್ಲಿ ನಾಳೆ ಮತ್ತೆ ನಾಡಿದ್ದು ವಿವಿಧ ಕಾರ್ಮಿಕ ಸಂಘಟನೆಗಳು ಬಂದ್ಗೆ ಕರೆಯನ್ನ ಕೊಟ್ಟಿವೆ. ಭಾರತ್ ಬಂದ್ ಆಗುತ್ತೆ. ಕರ್ನಾಟಕ ರಾಜ್ಯಕ್ಕೂ ಕೂಡ ನಾಳೆ ಹಾಗೇನೆ ನಾಡಿದ್ದು ಒಟ್ಟು 48 ಗಂಟೆಗಳ ಕಾಲ ಸ್ತಬ್ಧವಾಗುತ್ತೆ ನಮ್ಮ ರಾಜ್ಯ ಕೂಡ. ಈ ಬಂದ್ ಎಫೆಕ್ಟ್ ಯಾವ ರೀತಿ ಜನಸಾಮಾನ್ಯರಿಗೆ ತಟ್ಟುತ್ತೆ ಅನ್ನೋ ಬಗ್ಗೆ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸರಿಯಾಗಿ ನ್ಯೂಸ್ 18 ಕನ್ನಡದಲ್ಲಿ ನಾವು ಕ್ಷಣದ ಅಪ್ಡೇಟ್ ಅನ್ನು ಕೊಡ್ತೀವಿ ನಿಮಗೆ. ಇದು ಇವತ್ತಿನ ಕನ್ನಡ ನಾಡಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.